ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ 74 ಜನರಲ್ಲಿ ಕೋವಿಡ್ ಪತ್ತೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ಕೋವಿಡ್ ಸೋಂಕಿತರು ಇಬ್ಬರು ಬಲಿಯಾಗಿದ್ದಾರೆ. ಇವತ್ತಿನ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ದಿನದಲ್ಲಿ 74 ಜನ ಪಾಸಿಟಿವ್ ಆಗಿದ್ದಾರೆ. ಇಬ್ಬರು ಕೋವಿಡ್ ಕಾರಣದಿಂದ ಮೃತಪಟ್ಟಿದ್ದಾರೆ. ಮೈಸೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಒಬ್ಬೊಬ್ಬರು ಸಾವನ್ನಪ್ಪಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 57 ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದಾವೆ. ರಾಜ್ಯದಲ್ಲಿ 6403 ಜನರಿಗೆ ಕೋವಿಡ್ ಟೆಸ್ಟ್ ಆಗಿದೆ. ಬೆಂಗಳೂರಿನಲ್ಲಿ 2104 ಜನ ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ. ರಾಜ್ಯದ ಕೋವಿಡ್ ಪಾಸಿಟಿವಿಟಿ ರೇಟ್ 1.15 ಇದೆ. 1.15% ಇದೆ. ಕಳೆದ 24 ಗಂಟೆಯಲ್ಲಿ 44 ಜನ ಕೋವಿಡ್ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ 464. ಅಂಕಿಅಂಶಗಳನ್ನು ನೋಡ್ತಾ ಇದ್ದರೆ ತುಂಬ ಕಡಿಮೆ ಇದೆ. ಕೋವಿಡ್ ಹರಡುವ ಶೇಕಡಾವಾರು ಪ್ರಮಾಣದಲ್ಲಿ ಕಡಿಮೆ ಇದೆ. ಟೆಸ್ಟ್ಗಳ ಸಂಖ್ಯೆ ಹಾಗೂ ಪಾಸಿಟಿವ್ ಬಂದಿರುವಂಥ ಸಂಖ್ಯೆ ನೋಡಿದ್ರೆ ನಿಧಾನವಾಗಿ ಹರಡ್ತಾ ಇದೆ, ಅಷ್ಟು ವೇಗವಾಗಿ ಹರಡ್ತಾ ಇಲ್ಲ. ಇನ್ನು ಸಾವಿನ ಸಂಖ್ಯೆ 2. ಕೋವಿಡ್ ಜೊತೆಗೆ ಇನ್ನಿತರ ಕಾರಣಗಳು ಕೂಡ ಇರುತ್ತೆ. ಬರೀ ಕೋವಿಡ್ ಅಂತ ಇರೋದಿಲ್ಲ, ಕೋವಿಡ್ ಜೊತೆಗೆ ಇನ್ನು ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು, ಆರೋಗ್ಯದ ಕಾರಣಗಳು ಇರುತ್ತೆ. ಒಟ್ಟಾರೆ ಇಡೀ ರಾಜ್ಯದ ಚಿತ್ರಣವನ್ನು ನೋಡೋದಾದರೆ ತೀವ್ರತರನಾದಂಥ ರೋಗ ಹರಡುವಿಕೆಯ ಪ್ರಮಾಣ ಕಾಣಿಸ್ತಾ ಇಲ್ಲ. ಹಾಗಂತ ಮೈ ಮರೆಯೋದು ಬೇಡ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೆಯದು.